ಇಷ್ಟು ಗದ್ದಲ ಬೇಕಾಗಿಲ್ಲಪ್ಪ. ವಿ ಮಸ್ಟ್ ವರ್ಕ್ ಹಿಯರ್ ವಿತ್ ಆಲ್ ಹ್ಯುಮಿಲಿಟಿ. ನಮ್ರವಾಗಿ ಗದ್ದಲ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ಬೋದಲ್ವಾ ಅಂತ ಭಾರತೀಯ ವಿದ್ಯಾಭವನದಂತವು ಕೆಲಸ ಮಾಡ್ತವೆ. ದೊಡ್ಡ ದೊಡ್ಡ ಸಭೆಗಳನ್ನ ಇವ್ರು ಮಾಡಿದ್ದೇ ಗೊತ್ತಿಲ್ಲ. ಯಾವಾಗಲಾದ್ರೂ ಒಂದು 5,000 ಜನ 10,000 ಜನ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿದ್ದೀರಾ? ಮಾಡಬೇಕಾಗಿಲ್ಲ. ಪುಟ್ಟ ಪುಟ್ಟ ಸಭೆಗಳಲ್ಲಿ ಒಂದು ಆಪ್ತ ಭಾವ, ಒಂದು ಪ್ರೀತಿ ಹರಿದಾಡುತ್ತೆ. ಅಥವಾ ಅಂಥ ದೊಡ್ಡ ಸಭೆಗಳಿಗೆ, ಅಂಥ ದೊಡ್ಡ ಅದ್ದೂರಿಗಳಿಗೆ, ಅಂಥ ವೈಭವಗಳಿಗೆ ಇವು ಬಹಳ ಗೌರವದ ಪ್ರತಿಭಟನೆಗಳು, ಬಹಳ ಗೌರವದ ಪ್ರತಿಭಟನೆಗಳು. ಇವು ಹೀಗೆ ನಡೀಬೇಕು. ಅದರಿಂದ ನನಗೆ ಇಂಥ ಸಭೆಗಳು ತುಂಬ ಇಷ್ಟ. ದೊಡ್ಡ ದೊಡ್ಡ ಸಭೆಗಳಿಗೆ ಮಾತಾಡಿ ನನಗೂ ಗೊತ್ತಿದೆ. ಆದರೆ ಇಂಥ ಸಭೆಗಳಲ್ಲಿ ಮಾತಾಡುವಾಗ, ಇಂಥ ಜನಗಳೆದುರಿಗೆ ಮಾತಾಡುವಾಗ ಮಾತಾಡುವವನಿಗೂ ಗೌರವ ಅಂತ ಅನ್ಸುತ್ತೆ. ಅದರಿಂದ ನನಗೆ ಈ ಇಡೀ ವಾತಾವರಣ ತುಂಬ ಆಪ್ತವಾಗಿದೆ, ತುಂಬ ಸಂತೋಷ ಆಗಿದೆ. ನಾನು ಬಹಳ ಕಡೆ ಕತೆ ಹೇಳೋ ಒಂದು ಕತೆ ಹೇಳಿಬಿಡ್ತೀನಿ. ಹಿಮಾಲಯದ ತಪ್ಪಲಲ್ಲಿ ಒಂದು ಆರ್ಚರಿ ಸ್ಕೂಲ್ ಇದೆ. ಆರ್ಚರಿ ಸ್ಕೂಲ್ ಇದೆ ಅಂತ ಕೇಳಿದ್ದೇನೆ, ನಾನು ನೋಡಿಲ್ಲ. ಆ ಸ್ಕೂಲ್ ಒಂದು ಕಾಡಿನ ಮಧ್ಯೆ ಇದೆ. ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ, ಯಾರಾದರೂ ಬಂದವರು ಅವರ ವಾಹನಗಳನ್ನ ಒಂದು ಅರ್ಧ ಮೈಲಿ ದೂರದಲ್ಲಿ ನಿಲ್ಲಿಸಬೇಕು. ಆಮೇಲೆ ಆ ಕಾಡಿನ ಸಣ್ಣ ದಾರಿಗಳಲ್ಲಿ ನಡ್ಕೊಂಡು ಹೋಗಬೇಕು. ಸ್ಕೂಲಿನವರೆಗೂ ಯಾವ ವಾಹನವೂ ಹೋಗೋದಿಲ್ಲ. ಯಾರೋ ಒಬ್ಬ ಅಪ್ಪ ತನ್ನ ಮಗನ ಸೇರಿಸೋದಕ್ಕೆ ಅಂತ ಆ ಶಾಲೆಗೆ ಬಂದ. ಅವ್ರ ಕಾರನ್ನು ದೂರ ಪಾರ್ಕ್ ಮಾಡಿದ್ರು. ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ದೊಡ್ಡ ದೊಡ್ಡ ಮರಗಳು ಕಾಡಿನ ತುಂಬ. ನಡ್ಕೊಂಡು ಹೋಗುವಾಗ ಅವರೊಂದು ವಿಶೇಷನ ಗಮನಿಸಿದ್ರು. ಎಲ್ಲ ಮರಗಳ ಮೇಲೆ ಬಾಣಗಳು ನಾಟ್ಕೊಂಡಿದ್ದನ್ನು ನೋಡಿದ್ರು. ಬಾಣಗಳು ನಾಟ್ಕೊಂಡಿದ್ದು ವಿಶೇಷ ಅಲ್ಲ. ಆರ್ಚರಿ ಸ್ಕೂಲ್ ಅಂದರೆ ಕ್ಲಾಸ್ ಮಾಡಿರ್ತಾರೆ, ಪ್ರಾಕ್ಟಿಕಲ್ ಕ್ಲಾಸಸ್. ಸೊ ಎಲ್ಲ ಬಾಣ ಬಿಟ್ಟಿರ್ತಾರೆ, ಅವು ನಾಟ್ಕೊಂಡಿರ್ತವೆ. ಅದು ವಿಶೇಷ ಅಲ್ಲ. ವಿಶೇಷ ಏನಂದ್ರೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿರ್ತವೆ. ಎಕ್ಸಾಕ್ಟ್ಲಿ ಇನ್ ದ ಸೆಂಟರ್. ಒಂದು ಅತ್ತಿತ್ತ ಹೋಗಿಲ್ಲ. ಆನ್ ದ ಬುಲ್ಸ್ ಐ ಅಂತಾರಲ್ಲ, ಹಾಗೆ ನಾಟ್ಕೊಂಡಿರ್ತವೆ. ಅಪ್ಪನಿಗೆ ಆಶ್ಚರ್ಯ ಆಗುತ್ತೆ, ಏನು ಒಬ್ರು ಗುರಿ ತಪ್ಪಲ್ವಾ ಇಲ್ಲಿ? ಕಾಲೇಜಿಗೆ ಸೇರ್ಕೊಂಡವರೆಲ್ಲ 100% ತಗೊಂಡಂಗಿದಾವೆ. ಯಾರಾದರೂ ಆ ಕಡೆ ಈ ಕಡೆ ಬಾಣ ಹೊಡೆಯೋದಿಲ್ವಾ? ಆದರೂ ಒಳ್ಳೆ ಸ್ಕೂಲ್ ಇರ್ಬೇಕೇನಪ್ಪ ಇದು ಅಂತ ಹೋಗ್ತಾರೆ. ಅಡ್ಮಿಷನ್ ಆಗುತ್ತೆ. ಆದಮೇಲೆ ಅಪ್ಪ ಪ್ರಿನ್ಸಿಪಲ್ಗೆ ಹೇಳ್ತಾನೆ, ಎಂಥ ಒಳ್ಳೆ ಸ್ಕೂಲ್ ಮಾಡಿದ್ದೀರಿ ಸರ್ ನೀವು. ನಾನು ಬರ್ತಾ ನೋಡಿದೆ, ಎಲ್ಲ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಾರಲ್ಲ. ನಿಮ್ಮ ಗುರಿ ಅಂದ್ರೆ ಗೊತ್ತಲ್ವಾ? ಒಂದು ರೌಂಡ್ ಮಾರ್ಕ್ ಹಾಕಿರ್ತಾರೆ, ಒಂದು ವೃತ್ತಾಕಾರದ ಚಿಹ್ನೆ, ಅದರ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿರ್ತಾರೆ. ಒಬ್ರು ಗುರಿ ತಪ್ಪೋದಿಲ್ವಾ? ಅಷ್ಟು ಕರೆಕ್ಟಾಗಿ ಅದರ ಕೇಂದ್ರಕ್ಕೆ ಬಾಣ ಹೊಡೆದಿದ್ದಾರಲ್ಲ. ಪ್ರಿನ್ಸಿಪಲ್ ಹೇಳ್ತಾರೆ, ಸಾರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಎಲ್ಲ ಹುಡುಗರು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಿದ್ದಲ್ಲ. ಅದೇನಾಗುತ್ತೆ ಅಂದರೆ, ನಾವು ಬಾಣ ಹೊಡೀರಿ ಅಂತ ಹೇಳ್ತೀವಿ, ಅವ್ರು ಬಾಣ ಬಿಡ್ತಾರೆ, ಅವೆಲ್ಲೆಲ್ಲೋ ನಾಟ್ಕೋತವೆ. ಎಲ್ಲೆಲ್ಲಿ ಬಾಣಗಳು ನಾಟ್ಕೊಂಡಿರ್ತಾವೋ ಅದ್ರ ಸುತ್ತ ನಾವೇ ರೌಂಡ್ ಮಾರ್ಕ್ ಹಾಕ್ಬಿಡ್ತೀವಿ. ಆಗ ನಿಮ್ಗೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಬಾಣ ಹೊಡೆದಂಗೆ ಕಾಣಿಸುತ್ತೆ. ಎ ವೆರಿ ಸ್ಮಾಲ್ ಇನ್ಸ್ಟೆನ್ಸ್ ಇದು, ಬಟ್ ಅನ್ ಎಕ್ಸಲೆಂಟ್ ಸ್ಟೋರಿ. ನನಗೆ ಇಡೀ ಪ್ರಪಂಚ ನೋಡಿದಾಗ ಹಂಗನ್ಸುತ್ತೆ. ನಾವು ಗುರಿ ತಲುಪೋಕ್ಕಾಗದೇ ಇದ್ರೆ ನಾವು ತಲುಪಿದ್ದನ್ನೇ ಗುರಿ ಅಂತ ಹೇಳೋಕೆ ಶುರು ಮಾಡ್ತೀವಿ. ನಾವು ಯಾವುದೋ ಮಾಡೋದನ್ನು ಮಾಡೋಕ್ಕಾಗದೇ ಇದ್ರೆ ನಾವು ಮಾಡಿದ್ದನ್ನೇ ಮಾಡಬೇಕಾದದ್ದು ಅಂತ ಹೇಳೋಕೆ ಶುರು ಮಾಡ್ತೀವಿ. ಹಾಗೆ ಹೇಳುವಷ್ಟು ಬುದ್ಧಿವಂತರಾಗಿದ್ದೀವಿ ನಾವು, ಹಾಗೆ ಹೇಳುವಷ್ಟು ದೊಡ್ಡವರಾಗಿದ್ದೀವಿ, ಅಥವಾ ಹಾಗೆ ಹೇಳುವಷ್ಟು ದನಿ ಇದೆ ನಮಗೆ, ಹಾಗೆ ಹೇಳುವಷ್ಟು ಜೋರಾಗಿದ್ದೀವಿ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಬಿಗಿನ್ ಟು ಲಿವ್ ಆಸ್ ಯು ಥಿಂಕ್. ಇಫ್ ಯು ಡೋಂಟ್, sooner or later you will end up by thinking as you have lived ಅಂತ. ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ, ಇಲ್ಲವಾದರೆ ಕಾಲಾಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವುದಕ್ಕೆ ಶುರು ಮಾಡ್ತೀರಿ ಅಂತ. ಯೋಚನೆ ಮಾಡೋಣ, ನಾವು ಹಾಗೆ ಆಗಿದ್ದೀವಲ್ವಾ? ನಾವು ಹಾಗೆ ಮಾತಾಡ್ತೀವಲ್ವಾ?
ಆದ್ರಿಂದ ಒಂದು ಆದರ್ಶ, ಒಂದು ಗುರಿ ಇಟ್ಕೊಂಡು ಬದುಕದೇ ಇದ್ರೆ ನಾವು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದೀವಿ. ನಾವು ಬದುಕಿದ್ದೆಲ್ಲ ಸರಿ ಅಂತ ಹೇಳೋಕೆ ಶುರು ಮಾಡ್ತೀವಿ. ಇರಲಿ, ನನಗೆ ತೀವ್ರವಾಗಿ ಇತ್ತೀಚೆಗೆ ಅನಿಸೋದೇನೆಂದ್ರೆ, ನಮ್ಮ ಸಾಮಾಜಿಕ ಬದುಕಿನಲ್ಲಿ ಈಗ ಬಹಳ ಮುಖ್ಯವಾದದ್ದು ಅಭಿರುಚಿಯ ಪ್ರಶ್ನೆ. ಎಷ್ಟು ದೊಡ್ಡದು ಅನ್ನೋದಲ್ಲ, ಎಷ್ಟು ವೈಭವಯುತವಾದದ್ದು ಅನ್ನೋದಲ್ಲ, ಅಥವಾ ಏನೋ ನಡೀತಾ ಅನ್ನೋದಲ್ಲ. ಅಭಿರುಚಿ, ಟೇಸ್ಟ್. ಸಾಹಿತ್ಯವೋ, ಸಿನಿಮಾವೋ, ಇನ್ಯಾವುದೋ ಕಲೆಯೋ, ಅಥವಾ ನಮ್ಮಂಥ ಹಾಸ್ಯದ ಮಾತುಗಳು, ಇವೆಲ್ಲವೂ ಎಷ್ಟು ಜನ ಸೇರಿದ್ರು, ಎಷ್ಟು ಚಪ್ಪಾಳೆ ಹೊಡೆದ್ರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅನ್ನೋದಲ್ಲ. ಅಭಿರುಚಿ ಯಾವುದು? ಅಭಿರುಚಿಯ ಪ್ರಶ್ನೆ. 1000 ಕೋಟಿ ಸಿನಿಮಾ ಮಾಡ್ತಿದ್ದಾರೆ, ನನಗದು ಸಂಭ್ರಮ ಅಲ್ಲ, ಅಭಿರುಚಿಯ ಪ್ರಶ್ನೆ. ದೊಡ್ಡ ನಾಟಕಗಳನ್ನ ಆಡ್ತಾರೆ, ಪ್ರಶ್ನೆ ಅದಲ್ಲ, ಅಭಿರುಚಿಯ ಪ್ರಶ್ನೆ. ನಮ್ಮಲ್ಲೊಂದು ಪ್ರಜಾಪ್ರಭುತ್ವ ಅಂತಿದೆ, ಇದೆ, ಅಭಿರುಚಿಯ ಪ್ರಶ್ನೆ. ನಮ್ಮಲ್ಲಿ ಬಹಳ ಜನ ಮಾತಾಡ್ತಿದ್ದಾರೆ, ಮಾಧ್ಯಮಗಳು ಅದನ್ನೆಲ್ಲ ಬಿತ್ತರಿಸ್ತಾ ಇರ್ತವೆ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಮತ್ತೆ 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 ನಾವು ಕೇಳ್ತಿರ್ತೀವಿ. ಆದರೆ ನಮ್ಮಂಥವ್ರನ್ನ ಕಾಡೋದು ಅಭಿರುಚಿಯ ಪ್ರಶ್ನೆ. ಇಂಥ ಮಾತುಗಳನ್ನ ಇಂಥವ್ರು ಆಡ್ಬೇಕಾ? ಸಾರ್ವಜನಿಕ ಬದುಕಿಗೆ ಒಂದು ಕ್ಯಾರೆಕ್ಟರ್ ಇಲ್ವಾ? ಒಂದು ಶೀಲ ಇಲ್ವಾ? ನಮ್ದು ಹಾಸ್ಯ, ಅದರಿಂದ ಏನ್ ಮಾಡಿದ್ರು ಹಾಸ್ಯ ಆಗತ್ತೆ ರೀ ಅಂತ ನಾನು ಮಾಡಿದ್ದನ್ನು ಡಿಫೆಂಡ್ ಮಾಡ್ಕೊಳಕ್ ಶುರು ಮಾಡುವಷ್ಟು ಜಾಣ ಆಗ್ಬಿಟ್ರೆ ನಾನು. ರಾಜಕಾರಣ ಹಿಂಗೆ ಮಾಡ್ಬೇಕ್ರಿ, ದುಡ್ಡಿಲ್ಲದ್ರೆ ಏನು ಮಾಡೋಕ್ಕಾಗಲ್ಲ ಈಗ ಅಂತ ಅವನು ಯಾರು ಹೇಳಿದ್ರೆ, ಹೌದು ಸರ್, ನನಗೂ ಅರ್ಥ ಆಗುತ್ತೆ ಸರ್ ಅಂತ ನಾವು ಚಪ್ಪಾಳೆ ಹೊಡೆಯೋದು. ನಾನು ಮೈಸೂರಿನ ಒಂದು ಪತ್ರಿಕೆಯಲ್ಲಿ ದಿನ ಒನ್ಲೈನರ್ಗಳನ್ನು ಬರಿತೀನಿ. ಆನಂದ್ ಅವ್ರ ಸ್ಫೂರ್ತಿ ನನಗೆ. ಅದಕ್ಕೆ ಈ ತುಂತುರು ಅಂತ ಬರೀತಾರೆ ಇದರಲ್ಲಿ, ಆ ಥರ ಬರೀತಿದ್ದೀನಿ ನಾನು. ಅಲ್ಲಿ ಬರೆದಿದ್ದೆ ನಾನು, ಅವಿವೇಕಿ ರಾಜ್ಯವ ಆಳುವುದಾದರೆ ಆಳಲಿ ಬಿಡಿ, ಆದರೆ ವಿವೇಕಿಗಳು ಭೋಪರಾಕಂದರೆ ಮಾತ್ರ ಬೇಜಾರು ಅಂತ. ಅವಿವೇಕಿಗಳು ಆಳುವುದಾದರೆ ಆಳಲಿ ಬಿಡಿ, ವಿವೇಕಿಗಳು ಭೋಪರಾಕಂದ್ರೆ ಅದು ಬೇಜಾರು ಅಂತ. ಅಲ್ಲೇ ಇನ್ನೊಂದು ಸಾಲ ಬರೆದಿದ್ದೆ, ಒಂದು ಒಳ್ಳೆಯ ದೇಶ ಅಂದ್ರೆ ಅದನ್ನು ಅಧಿಕಾರವಿಲ್ಲದವರು ಆಳಬೇಕು. ಒಳ್ಳೆಯ ದೇಶ ಎಂದರೆ ಅಧಿಕಾರವಿಲ್ಲದವರು ಆಳಬೇಕು, ಅಲ್ಲಿ ಬಡವರು ಕೂಡ ಬಾಳಬೇಕು, ದನಿ ಇಲ್ಲದವರು ಹೇಳಬೇಕು ಅಂತ. ಅಧಿಕಾರವಿಲ್ಲದವರು ಆಳಬೇಕು, ನಮಗೆ ಅಧಿಕಾರ ಇದ್ರೆ ಏನಾರು ಮಾಡಕ್ಕಾಗತ್ತೆ ಅಂತಾರಲ್ಲ, ಅವರಿಗೆ ಇನ್ನೊಂದು ಭಾಷೆಯಲ್ಲಿ ಮಾತಾಡ್ಬೇಕು. ಒಂದು ಒಳ್ಳೆಯ ದೇಶವನ್ನು ಅಧಿಕಾರವಿಲ್ಲದವರು ಆಳ್ಬೇಕಪ್ಪ, ಅಧಿಕಾರ ಇರೋರಲ್ಲ ಆಳ್ಬೇಕಾದವರು. ಅಧಿಕಾರ ನನಗೂ ಕೊಟ್ರೆ ನಾನೇನು ಬುದ್ಧಿವಂತ ಅಲ್ಲ, ಮೇಧಾವಿ ಅಲ್ಲ, ನಾನು ಆಳ್ತೀನಿ. ಆದರೆ ಅಧಿಕಾರ ಇಲ್ಲದವರು ಆಳೋ ಹಾಗೆ ಒಂದು ಸಮಾಜ ಸೃಷ್ಟಿ ಮಾಡಿದ್ರೆ ಅದು ಒಳ್ಳೆ ಸಮಾಜ. ಬಡವರು ಕೂಡ ಬಾಳ್ಬೇಕು, ಹಂಗಾದ್ರೆ ಒಳ್ಳೆ ಸಮಾಜ. ದನಿ ಇಲ್ಲದವರು ಹೇಳಬೇಕು, ಹಂಗಾದ್ರೆ ಒಳ್ಳೆ ಸಮಾಜ. ಆದ್ರೆ ನಾವು ದನಿ ಇರೋರು ಮಾತ್ರ ಹೇಳೋಕೆ ಶುರು ಮಾಡಿದ್ದೀವಿ, ದುಡ್ಡಿರೋರು ಮಾತ್ರ ಬಾಳ್ತಾ ಇದ್ದೀವಿ. ಅಭಿರುಚಿಯ ಪ್ರಶ್ನೆ ಬರೋದು ಆವಾಗಲೇ. ನನಗೆ ಒಂದು ವಿಷಯನೂ ಇಟ್ಟಿದ್ದಾರೆ, ಅಪರಂಜಿಯ ಸದಭಿರುಚಿಯ ಹಾಸ್ಯ ಅಂತ. ನಾನು ಅಪರಂಜಿ ಪತ್ರಿಕೆಗಳನ್ನು ಓದ್ಕೊಂಡೇ ಬಂದಿದ್ದೀನಿ, ಆದರೆ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡೇನಿಲ್ಲ, ಅಥವಾ ಆ ಥರದೊಂದು ಪರಿವೀಕ್ಷಣೆ ಮಾಡ್ತಿಲ್ಲ ನಾನು. ಆದರೆ ನಿಮಗೆ ಅನ್ಸುತ್ತೆ ನೋಡಿ, ಅಪರಂಜಿಗೆ 1 ಲಕ್ಷ ಚಂದಾದಾರನ ಮಾಡಬೇಕು ಅನ್ನೋ ಗುರಿ ಏನೂ ಇಲ್ಲ, ಅಥವಾ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಆಸೆ ಏನೂ ಇಲ್ಲ. ಆದರೆ ವಿನಮ್ರವಾಗಿ ಒಂದು ಒಳ್ಳೆಯ ಅಭಿರುಚಿಯ ಹಾಸ್ಯವನ್ನು ಪ್ರಸರಿಸಬೇಕು ಅನ್ನುವಂಥ ಉದ್ದೇಶ ಇದೆ. ಬಹಳ ಮುಖ್ಯವಾದದ್ದು ಅದೇನೆ. ಸನ್ಮಾನ್ಯ ರಾಘವನ್ ಅವರು ನೇರವಾಗಿಯೂ ಪರೋಕ್ಷವಾಗಿಯೂ ಅದನ್ನು ಹೇಳಿದರು, ಹಾಸ್ಯಕ್ಕೊಂದು ಅಭಿರುಚಿ ಬೇಕು. ಇನ್ಯಾರನ್ನೋ ಹಂಗಿಸಿ, ಯಾವುದೋ ಜಾತಿ, ಸಮುದಾಯ, ಜನಾಂಗ ಇವನ್ನೆಲ್ಲ ಹಂಗಿಸಿ ಹಾಸ್ಯ ಮಾಡೋದಲ್ಲ. ಅದರಿಂದ ಒಳ್ಳೆಯ ಉಪಾಯ ಅಂದ್ರೆ ತನ್ನ ಮೇಲೆ ತಾನು ಹಾಸ್ಯ ಮಾಡ್ಕೊಬಿಡೋದು, ಅದು ಉಪಾಯ ಅಷ್ಟೇ. ತನ್ನ ಮೇಲೆ ತಾನು ಹಾಸ್ಯ ಮಾಡ್ಕೊಳ್ಳೋದೇ ಒಳ್ಳೆ ಹಾಸ್ಯ ಅಂತ ನಾನೇನು ಹೇಳಲ್ಲ.
ಆದರೆ ಬೇರೆಯವ್ರನ್ನ ಕಂಡು ನಗೋಕ್ಕಿಂತ ತನ್ನನ್ನು ತಾನು ಹಾಸ್ಯ ಮಾಡ್ಕೊಬಿಟ್ರೆ ನಿಮಗೆ ಬೇರೆಯವ್ರ ಬಗ್ಗೆ ಹಾಸ್ಯ ಮಾಡೋದಕ್ಕೆ ಒಂದು ಸಣ್ಣ ಹಕ್ಕು ಬರುತ್ತೆ. ನನ್ನನ್ನು ಹಾಸ್ಯ ಮಾಡ್ಕೊಂಡಿದ್ದೀನಪ್ಪ, ಆದ್ರಿಂದ ನಾನು ಆ ಮಟ್ಟಿಗೆ ನಿರ್ದುಷ್ಟವಾಗಿದ್ದೀನಿ ಅಂತ. ಬೇರೆಯವ್ರ ಕುರಿತು ಹಾಸ್ಯ ಮಾಡಬಾರ್ದು ಅಂತ ಇಲ್ಲ, ಯಾಕೆಂದ್ರೆ ಬೇರೆಯವರು ಇದಾರಲ್ಲ ಪ್ರಪಂಚದಲ್ಲಿ. ನಮ್ಮನ್ನೇ ಎಷ್ಟೊಂದು ಮಾಡ್ಕೊಳ್ಳೋದಪ್ಪ. ಆದರೆ ಬೇರೆಯವರನ್ನು ಮಾಡುವಾಗ ಮತ್ತೆ ಅಭಿರುಚಿಯ ಪ್ರಶ್ನೆ. ಹೀಗೆ ಮಾಡೋದ್ರಿಂದ ಬೇರೆಯವರು ತಿದ್ಕೋತಿದಾರ ಅಥವಾ ಕೆರಳ್ತಿದಾರ? ಹೀಗೆ ಮಾತಾಡೋದ್ರಿಂದ ಬೇರೆಯವ್ರ ಬಗ್ಗೆ ಕಾಳಜಿ ಪ್ರೀತಿ ಇದೆಯಾ ಅಥವಾ ದ್ವೇಷ ಅಸೂಯೆ ಇದೆಯಾ? ಕಾಳಜಿ ಪ್ರೀತಿಯಿಂದ 4 ಮಾತು ಆಗತ್ತಲ್ವಾ? ಬಹಳ ಮುಖ್ಯವಾದದ್ದು ಅದೇನೆ. ಅದರಿಂದ ನಮ್ಮೆಲ್ಲರಿಗೂ ಅಪರಂಜಿಯ ಜೊತೆ ಗುರುತಿಸಿಕೊಳ್ಳೋದು, ನಾವು ಈ ಬಳಗದವರು ಅಂತ ಅಂದ್ಕೊಳ್ಳೋದು ಗೌರವ. ಯಾಕೆಂದ್ರೆ ಉದ್ದಕ್ಕೂ ಇದಕ್ಕೊಂದು ಬದ್ಧತೆ ಇದೆ, ಒಂದು ಸದಭಿರುಚಿಯ ಹಾಸ್ಯ ಬರಬೇಕು ಅಂತ. ಪ್ರೊಫೆಸರ್ ಮಿತ್ರ ಅವರು ಹಾಸ್ಯೋತ್ಸವಗಳು ನಡೆಸಿದ್ದಾಗ ಯಾರೋ ಒಬ್ಬರೋ ಇಬ್ಬರೋ ಸ್ವಲ್ಪ ದಾರಿ ತಪ್ಪಿ ಆ ಕಡೆ ಈ ಕಡೆ ಒಂಚೂರು ಅಸಭ್ಯ ಅನ್ನುವಂಥ ಹಾಸ್ಯ ಮಾಡಿದಾಗ ಮಿತ್ರ ಅವರು ನೇರವಾಗಿ ವೇದಿಕೆ ಮೇಲೆ ಹೇಳಿದ್ರು, ಸಾಕು ಬಿಡಿ, ನೀವು ಸ್ವಲ್ಪ ದಾರಿ ತಪ್ಪಿಟ್ಟಿದ್ರಿ, ಬಂದು ಕೂತ್ಕೊಳ್ಳಿ. ಹಂಗೆ ಹೇಳ್ಬೇಕಾದ್ರೆ ಬಹಳ ತಾಕತ್ ಬೇಕಾಗುತ್ತೆ, ಅಸೌಜನ್ಯ ಆಗುತ್ತೆ. ಬಟ್ ಇಟ್ ಡಿಡ್ ನಾಟ್ ಕೇರ್ ಅಬೌಟ್ ಇಟ್.